ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪುಣ್ಯಕ್ಷೇತ್ರಗಳು ಮತ್ತು ವಿಶೇಷ ದೇವರ ದರ್ಶನಗಳ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ನಾನು ಮಾಡಬೇಕಂತ ವಿಚಾರ ಮಾಡಿರುವುದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆ ಹಾತಕಲಂಗ್ಲಾ ತಾಲೂಕಿನ ಅಳತೆ ಅಂತವಾದ ಗ್ರಾಮದಲ್ಲಿ ತ್ರೇತಾಯುಗಕ್ಕೆ ಸಂಬಂಧಪಟ್ಟಂತೆ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಸಪ್ತ ಋಷಿಗಳು ದೇವಸ್ಥಾನ ಹಾಗೂ ಶಿವನ ದೇವಸ್ಥಾನ ಇದರೆಲ್ಲ ಮಾಹಿತಿ ಇದೆ. ಅದಕ್ಕಾಗಿ ಈ ದೇವಸ್ಥಾನದ ಬಗ್ಗೆ ನೋಡ್ಕೊಂಡ್ಬಂದು ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ಬೇಕನ್ನೋ ಉದ್ದೇಶದಿಂದ ಬಂದಿದ್ದೇನೆ. ಇದು ನಾನು ಒಂದು ಕೆಲಸ ಮೇಲೆ ಯಾವುದೋ ಕಾರ್ಯದ ಮೇಲೆ ಬಂದಾಗ ಆಕಸ್ಮಿಕ ಇಲ್ಲಿ ಐತೆ ಅನ್ನೋ ಗೊತ್ತಾಯಿತು. ಅದಕ್ಕಾಗಿ ನಾನು ಬಂದಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಿಮಗೆ ಈ ನಮ್ಮ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೋಸ್ಕರವೇ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಇಲ್ಲಿ ಬರಬೇಕಾದ್ರೆ ಹೇಗೆ ಬರಬೇಕಾದ್ರೆ ನಾವು ಕೊಲ್ಲಾಪುರ ಮತ್ತು ಸಾಂಗ್ಲಿ ನ್ಯಾಷನಲ್ ಹೈವೇ ಏನಿದೆ 111, ಈ ನ್ಯಾಷನಲ್ ಹೈವೇ ಮೂಲಕ ಸುಮಾರು ಒಂದು 6-7 ಕಿಲೋಮೀಟರ್ ಬರಬೇಕು. ಈ ಕಡೆ ನಾವು ಚಿಕ್ಕೋಡಿ ಕಡೆ ಅಂದರೆ ನಾವು ಇಂಚಲಕರಂಜಿ ಹಾಗೂ ಹಾತಕಲಂಗ್ಲಾದಿಂದ ಬರ್ಬೋದು. ಈ ಕಡೆ ಕೊಲ್ಲಾಪುರದೂ ಬರಬೇಕು. ಈ ಕಡೆ ಸಾಂಗ್ಲಿ ಕಡೆಯಿಂದ ಬಂದರೂ ಯಾವುದೇ ಕಡೆಯಿಂದ ಬಂದರೂ ಸಹಿತ ಇಲ್ಲಿ ಬಂದು ಕಿಶನ್ ಸುಮಾರು 6 ಕಿಲೋಮೀಟರ್ ಒಳಗೆ ಬಂದು ಬೆಟ್ಟದ ಮೇಲೆ ಇರುವಂಥ ಈ ದೇವಸ್ಥಾನಕ್ಕೆ ಬರ್ಬೋದು. ಬಂದು ಕಿಶನ್ ನಾವು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಕೆಲವೊಂದು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಪಶ್ಚಿಮ ಘಟ್ಟ ಸಾಲಿನಲ್ಲಿ ಬರುವಂಥ ಈ ಕ್ಷೇತ್ರವು ಹಾತಕಲಂಗ್ಲಾದಿಂದ ಸುಮಾರು 8-10 ಕಿಲೋಮೀಟರ್ ಬರಬೇಕು. ನ್ಯಾಷನಲ್ ಹೈವೇ ಏನಿದೆ 111 ಕೊಲ್ಲಾಪುರ ಸಾಂಗ್ಲಿ, ಅಲ್ಲಿಂದ ಬಂದು ಕಿಶಂದ್ರೆ ಈ ಬೆಟ್ಟದ ಮೇಲೆ ಬಂದು ಕಿಶಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನದಲ್ಲಿ ಏನಿದೆ ಅಂತ ನೋಡೋಣ. ತೀರ್ಥಕ್ಷೇತ್ರ ಪುರಾತನ ಮಂದಿರ ರಾಮಲಿಂಗ ಅಳತೆ. ಈ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದಂಥ ಮಹಾರಾಜರದ ಒಂದು ದೇವಸ್ಥಾನ ಮಾಡಿದ್ದಾರೆ. ಅದನ್ನ ತೋರಿಸೋಣ. ಅಗ್ನಿಕುಂಡ. ಇಲ್ಲಿ ಏನು ಮಾಡ್ತಾರೆ ಅಗ್ನಿಕುಂಡ ಒಳಗೆ? महाराजांनी पेटवल्यापासून इजवायने. ಹಾಂ ಹಾಂ. ಇಲ್ಲಿ ಅಗ್ನಿ ಕಾಯಂ ಇರುತ್ತೇನ್ರಿ ಅದು? ನೀವು ಕನ್ನಡ ಬರುತ್ತಾ ನಿಮ್ಗೆ? ಇಲ್ಲ, ಕನ್ನಡ ಐತೆ, ನೀವು ಕನ್ನಡನೇ ಆಯ್ತೇವೆ. ಇಲ್ಲಿ ಅಗ್ನಿ ಕಾಯಂ ಇರುತ್ತೆ. ದೇವಸ್ಥಾನಕ್ಕೆ ಪ್ರಾರಂಭದಲ್ಲೇ ಮೊದಲು ಪಾಂಡುರಂಗ ವಿಠ್ಠಲ ರುಕ್ಮಿಣಿ ದೇವರಿಗೆ ಒಂದು ದರ್ಶನ ಮಾಡಿಕೊಂಡು ನಂತರ ಮಂದಿರೊಳಗೆ ಹೋಗೋಣ. ಇಲ್ಲಿ ಕಾರ್ತಿಕ್ ಸ್ವಾಮಿ ಇದ್ದಾನಂತ ನೋಡೋಣ. ವಿಶೇಷ ಸಿಕ್ಕಿದ್ದ ಕಡಿಮೆ. ಇದು ದೇವಗಣದ ನಾಯಕನಾದಂಥ ಕಾರ್ತಿಕ ಸ್ವಾಮಿಯ ಒಂದು ಚಿತ್ರ. ವಿಶೇಷ ನಾನು ಕಾರ್ತಿಕ ಸ್ವಾಮಿದು ಎಲ್ಲಿ ನೋಡಿರಲಿಲ್ಲ ಮೂರ್ತಿ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ರೂ ಸಹಿತ ಸರ್ಪ ರೂಪದಲ್ಲಿ ತೋರಿಸ್ತಾರೆ. ಆದರೆ ಇಲ್ಲಿ ಕಾರ್ತಿಕನ ಮೂರ್ತಿನೇ ಇದೆ. ಷಣ್ಮುಖ ಅಂತ ಹೇಳ್ತಾರೆ. ಗಣೇಶನ ಅಣ್ಣನಂತ ತಮ್ಮನ ಸಹೋದರ ಕಾರ್ತಿಕ ಸ್ವಾಮಿ. ಶ್ರೀ ಗಣೇಶ. ವಿಠ್ಠಲ ದೇವ ದರ್ಶನ ಮತ್ತು ಕಾರ್ತಿಕ ಸ್ವಾಮಿ ದರ್ಶನ ನಂತರ ನಾವು ಈಗ ರಾಮಲಿಂಗೇಶ್ವರ ದೇವಸ್ಥಾನ ಒಳಗೆ ಪ್ರವೇಶ ಮಾಡೋಣ. ಇದು ಬಹುಶಃ 1000 ಅಥವಾ 1200 ವರ್ಷಗಳ ಹಿಂದುಗಡೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ಮಂದಿರ ಅಂತ ಅನಿಸುತ್ತೆ. ಇದು ಪುರಾತನವಾಗಿ ಕೃತಯುಗದ ದೇವಸ್ಥಾನ ಇದ್ದರೂ ಇದು ಕಥೆ ಇದ್ದರೂ ಸಹಿತ ಈ ಮಂದಿರ ನಿರ್ಮಾಣದ ಚಾಲುಕ್ಯರ ಶೈಲಿ ಇದೆ ಇದು ಪೂರ್ತಿಯಾಗಿ. ಬಟ್ ಇವ್ರು ಕೇಳಿದ್ರೆ ಯಾವುದೂ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಸ್ಥಳೀಯರು ಕೇಳಿದ್ರೆ. ಆದರೆ ಈ ನಿರ್ಮಾಣದ ಒಂದು ಕಟ್ಟಡದ ಇದು ನಿರ್ಮಾಣ ನೋಡಿದರೆ ಇದು ಬಾದಾಮಿ ಚಾಲುಕ್ಯರ ಒಂದು ಶೈಲಿನಿದೆ. ಹಾಗೆ ಶಿವನ ಮಂದಿರ ಮುಂದಲ್ಲಿ ಯಾವತ್ತೂ ಒಂದು ನಂದಿ ಇರುತ್ತೆ, ಆದರೆ ಇಲ್ಲಿ 2 ನಂದಿಗಳು ಇದ್ದಾವೆ. ಯಾಕನ್ನೋದು ಗೊತ್ತಿಲ್ಲ. ವಿಡಿಯೋ ಮಾಡಬೇಕಾದ್ರೆ ಕೇಳಿದ್ರೆ 2 ಲಿಂಗ ಬಸವಣ್ಣ ಯಾಕೆ ಅದು ಕೇಳಿದೆ. ಒಂದು ರಾಮಲಿಂಗೇಶ್ವರ ಕಾಣಿಸ್ತಿದ್ರೆ ಇನ್ನೊಂದು ಲಿಂಗ ಕಾಣಿಸೋಲ್ಲತ್ತ. ಅದಕ್ಕಾಗಿ 2 ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಒಂದು ಗುಪ್ತ ಲಿಂಗ ಇದೆ ಅಂತದ್ದು, ಎಲ್ಲಿದೆ ಅಂತ ಗೊತ್ತಿಲ್ಲ ಅವರಿಗೂ, ಆದರೆ ಯಾರಿಗೂ ಕಾಣಿಸೋಲ್ಲ ಅಂತದ್ದು. ಅದಕ್ಕಾಗಿ ಬಸವಣ್ಣನ 2 ಮಾಡಿದಾರತ್ತ ಇಲ್ಲಿ ನೋಡಿ. ಇದು ಶಿಲ್ಪಕಲೆ ಎಲ್ಲ ನೋಡಿದರೆ ಬಾದಾಮಿ ಚಾಲುಕ್ಯರ ಒಂದು ಕಾಲದಲ್ಲೇ ಇರ್ಬೋದು ಅಂತ ಕೆತ್ತನೆ ಅಂತ ನನ್ನ ಅಂದಾಜು ಹೊರತು ಇದು ಯಾರೂ ಸ್ಪಷ್ಟವಾಗಿ ಕೊಟ್ಟಿಲ್ಲ ನನಗೆ ಉತ್ತರ. ಮತ್ತು ಅದನ್ನೇ ಹೇಳ್ತೀನಿ. ಹಾಗೆ ನೀವು ನಾನು ಹೇಳಿದ್ದೀನಂತ ನೀವು ನಂಬ್ಕೊಡಿ. ಈ ಶೈಲಿ ನೋಡಿದರೆ ಮಾತ್ರ ಹಾಗೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಯಾಕಂದ್ರೆ ನಾನು ಸಾಕಷ್ಟು ದೇವಸ್ಥಾನಗಳನ್ನು ವಿಡಿಯೋ ಮಾಡಿದಾಗ ಇದೇ ರೀತಿ ಶೈಲಿ ಇರೋದ್ರಿಂದ ಇದು ಬಾದಾಮಿ ಚಾಲುಕ್ಯರ ಶೈಲಿನೇ ಅಂತ ಅನಿಸುತ್ತೆ. ಯಾಕಂದರೆ ಅಜಂತ ಎಲ್ಲೋರವರೆಗೂ ನಾವು ಎಲ್ಲ ಕಡೆ ನೋಡಿದರೂ ಸಹಿತ ಬಾದಾಮಿ ಚಾಲುಕ್ಯರದೇ ಇದೆ. ಈಗ ನಾವು ದೇವಸ್ಥಾನ
ನಮ್ಮ ಆಂಜನೇಯ ಸ್ವಾಮಿ ಅಲ್ಲಿ ಇದ್ದಾರೆ ಬಲಗಡೆ ಸೈಡು. ಇದು ಬೆಟ್ಟಗಳ ನಡುವೆ ಗುಹೆಯಲ್ಲಿ ಇರುವುದರಿಂದ ಇಲ್ಲಿ ಸತತವಾಗಿ 12 ತಿಂಗಳು ನೀರು ಇರುತ್ತೆ. ಇಲ್ಲಿ ನೋಡಿ ನೀರಿದೆ. ಇಲ್ಲಿ ಸೇತುವೆ ಥರ ನಿರ್ಮಾಣ ಮಾಡಿದ್ದಾರೆ. ಇದನ್ನು ದಾಟ್ಕೊಂಡು ಹೋಗ್ಬೇಕು ನಾವು. ಎಲ್ಲ ನೀರು ಬಿದ್ದು ಯಾವ ರೀತಿ ಆಗೈತೆ ನೋಡ್ಬೇಕು. ಕಪ್ಪಿ ಮನ್ಸ್ ಕಟ್ಟಿರ್ತದೆ. ಇದೆಲ್ಲ ಗುಹೆನೇ ಇದೆ. ನಾನು ಈ ಥರದ ಗುಹೆನೇ ಯಾವಾಗೂ ಇಲ್ಲಿ ನೋಡಿರಲಿಲ್ಲ. ಈ ಥರ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಎಷ್ಟು ಕೋಲ್ಡ್ ಇದೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಪೂರ್ತಿ ಬಾಕೊಂಡು ಹೋಗ್ಬೇಕು. ಭಾಳ ಸುಮಾರು ಅಷ್ಟೇ 3.5 ಅಡಿ ಹತ್ರ ಅಷ್ಟು ಜಾಗ ಇದೆ. ನಮ್ಮ ವಿಘ್ನೇಶ್ವರಿದ್ದಾರೆ. ವಿಘ್ನೇಶ್ವರ ನಂತರ ಇಲ್ಲಿ ಬಹುಶಃ ವೀರಭದ್ರ ಅಥವಾ ಕಾಳಭೈರವಿ ಎರಡರೂ ಬಂದು ದೇವರು ಇರಬೇಕಿತ್ತು. ನನಗೆ ಅಷ್ಟು ಸ್ಪಷ್ಟತೆ ಇಲ್ಲ. ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಅಂತ ಸ್ಥಳ. ಇಂಥ ಪುಣ್ಯಕ್ಷೇತ್ರಗಳು ನಾವು ಹುಡುಕೊಂಡು ಬಂದಿದ್ದು ನನಗೂ ಖುಷಿ ಆಗಿತ್ತು. ಈ ಯೂಟ್ಯೂಬ್ ಚಾನಲ್ ಮಾಡಿದ್ದೆ ನನಗೆ ಏನಪ್ಪ ಅಂದ್ರೆ ಒಂದು ಸಮಾಧಾನ ಅಂದ್ರೆ ಇಂಥ ಪುಣ್ಯಕ್ಷೇತ್ರಗಳು ಎಲ್ಲೆಲ್ಲದ ಹುಡುಕಾಡಿ ತೆಗೆದಕ್ಕೆ ನನಗೂ ಹೋಗುವ ಕಡಿಮೆ ತೋರಿಸ್ಬೇಕು ಅನ್ನೋ ಉದ್ದೇಶ ನಾನು ಬರ್ತಾ ಇದ್ದಿಲ್ಲ. ಅದೇ ನಾವು ಖುಷಿ ಅನಿಸ್ತೈತಿ. ನಾನು ಗೋಕಾಕದಿಂದ ಇಲ್ಲಿ ಸುಮಾರು 100-110 ಕಿಲೋಮೀಟ್ರ್ ಬರಬೇಕಾದ್ರೆ ಅಷ್ಟು ಸರಳವಾದಂಥದ್ದಲ್ಲ. ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಸತತ ನೀರು ಬರುತ್ತೆ ಇಲ್ಲಿ. ಇದು ರಾಮಲಿಂಗೇಶ್ವರ ದೇವಸ್ಥಾನ ಅಳತೆ. ಇದು ಕೊಲ್ಲಾಪುರ ಜಿಲ್ಲೆ ಹಾತ್ಕಣಂಗ್ಲ ತಾಲೂಕು. ಇಲ್ಲಿ ನೋಡಿ ಯಾವ ರೀತಿ ಇದೆ. ಇಲ್ಲೆಲ್ಲ ನೀರು ಸುರೋದೆ, ಗುಹೆಯಿಂದ ನೀರು ಹರಿತಿರ್ತದೆ. ಇಲ್ಲಿ ಒಂದು ಸ್ಟೀಲ್ ಪಾತ್ರೆ ಹಾಕಿಸಿ ನೀರನ್ನು ನಾವು ಗದ್ದರಿಗೆ ನೀರುಗಳು ಬರುತ್ತದೆ ರಕ್ಷಣೆಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಒಂದೇ ಕಡೆ ನೀರು ಬಂದು ಹರಿದು ಆಗ್ತದೆ. ಅದು ಇಲ್ಲಿ ಸತತ ನೀರು ಇರುತ್ತೆ ಅಂತ ಹೇಳ್ತಾರೆ. 12 ತಿಂಗಳು. ಇದು ಪ್ರಭು ಶ್ರೀರಾಮಚಂದ್ರನ ಮತ್ತು ಲಕ್ಷ್ಮಣರಿಂದ ಪೂಜಿಸಲ್ಪಟ್ಟಂಥ ತ್ರೇತಾಯುಗದ ರಾಮಲಿಂಗೇಶ್ವರ ದೇವಸ್ಥಾನ. ರಾಮಲಿಂಗ ಇದು ಉದ್ಭವಲಿಂಗ ಅಂತ ಹೇಳ್ತಾರೆ. ಇದರ ಬಗ್ಗೆ ಒಂದಷ್ಟು ಅರ್ಚಕರು ಒಂದಷ್ಟು ಮಾಹಿತಿ ಕೊಡ್ತು ಅಂತಾರೆ. ಅವ್ರನ್ನ ಅಷ್ಟು ಕೇಳೋಣ. ಇಲ್ಲಿ ಮಾತಾ ಪಾರ್ವತಿ ಹಾಗೂ ಕಾಲಭೈರವ, ಇಷ್ಟು ಈ ದೇವಸ್ಥಾನದ ಮಾಹಿತಿ. ಇನ್ನು ಹೊರಗಡೆ ಸಪ್ತ ಋಷಿಗಳ ಮಾಹಿತಿ ಇದೆ. ಅರ್ಚಕರ ಜೊತೆ ಮಾತಾಡಿ ನಂತರ ಸಪ್ತ ಋಷಿಗಳ ಬಗ್ಗೆ ಮಾಹಿತಿ ತಗೋಣ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇದ್ದು ಸ್ವಯಂಭೂಲಿಂಗ ರಾಮಲಿಂಗೇಶ್ವರ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರಿಂದ ಸ್ಥಾಪಿಸಲ್ಪಟ್ಟಂಥದ್ದು ಅಥವಾ ಸ್ವಯಂಭೂಲಿಂಗ ಅಂತ ಹೇಳ್ತಾರೆ. ಅಲ್ಲಿ ಬಂದು ರಾಮ ಲಕ್ಷ್ಮಣರು ಈ ಗುಹೆಯಲ್ಲಿ ಒಂದು ದಿನ ಇದ್ದು ಹೋದರು. ಮತ್ತು ಇಲ್ಲಿ ಸತತ 12 ತಿಂಗಳು ಸಹಿತ ಧಾರಾಕಾರವಾಗಿ ಗಂಗೆ ಹೃದಯ ಇರ್ತಾಳೆ. ಅಂದರೆ ನೀರು ಬಂದೇ ಬರುತ್ತೆ. ಇಲ್ಲಿ ಯಾವತ್ತೂ ನೀರಿನ ಬರೋದಿಲ್ಲ ಅಂತ. ಬೇಸಿಗೆಯಲ್ಲಿ ಅಥವಾ ಏನು ಸಮಸ್ಯೆ ಆಗೋದಿಲ್ಲ. ನೀರಲ್ಲಿ ಕೋಲ್ಡ್ ಇರುತ್ತೆ ಅಷ್ಟೇ ಕಂಟಿನ್ಯೂ. ಇದು ಪಾರ್ವತಿ ಮಾತೆ. ಹಾಗೆ ಇಲ್ಲಿ ಕಾಲಭೈರವನು ಸಹಿತ ಇದ್ದಾನೆ. ಇದು ಕಾಲಭೈರವ. ಕಾಲಭೈರವ ಮತ್ತು ಪಾರ್ವತಿ ದೇವಿ, ಗಂಗಾ ಮಾತೆ, ಶಿವಲಿಂಗ, ಇವಿಷ್ಟು ಇಲ್ಲಿ ದೇವಸ್ಥಾನದ ವಿಶೇಷತೆ ಸಿಗ್ತದೆ. ಇದು ದೇವಸ್ಥಾನದ ಇಷ್ಟು ವಿಶೇಷತೆ. ಈಗ ನಾವು ಮುಂದಿನ ಸಪ್ತ ಋಷಿಗಳದಷ್ಟು ನೋಡ್ಕೊಂಬರೋಣ. ನಮಸ್ತೆ. ನಮಸ್ತೆ. ನಿಮ್ಮದು ಪೂರ್ತಿ ಹೆಸರು ಸರ್? ರಮೇಶ್ ಬಾಪು ಕಾವಡೆ, ಕಂಸದ ಗುರು. ಹಾಂ ಸರ್, ಇದು ಈ ಕ್ಷೇತ್ರದ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದೆ? ಹಾಂ, ಸರ್, ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಡ್ಲಕ್ಕ. ಇದು ರಾಮಕಾಲದ ಮಂದಿರ. ಇದು ರಾಮಕಾಲ. ರಾಮಕಾಲ ಸ್ವಯಂಭೂಲಿಂಗ. ಸ್ವಯಂಭೂಲಿಂಗ. ಇದು ಪಾರ್ವತಿ ಸ್ವಯಂಭೂ. ಒಂದು ಸೆಕೆಂಡ್. ಇದು ಸ್ವಯಂಭೂಲಿಂಗ. ರಾಮ್ ಇದು ಶ್ರೀರಾಮನಿಂದ ಸ್ಥಾಪಿತ ಆಗಿದ್ರು. ಆಗಿದೆ. ಅಂದ್ರೆ ಏನಾದ್ರು ನಾರ್ಮಲ್ ಆಗಿ ತಾನಾಗಿ ತಯಾರಾಗಿದ್ರು ಇದು? ಅವರು ತಪಸ್ಸಿರು ಕೂತು ತಯಾರಾಗಿದೆ. ಹೌದಾ? ರಾಮ ಲಕ್ಷ್ಮಣರು ಅಂದ್ರೆ ಇಬ್ಬರೇ ಬಂದಿದ್ರು ಅಥವಾ ಸೀತೆ ಜೊತೆಗೆ ಬಂದಿದ್ರು ಇಲ್ಲಿ? ಇಲ್ಲಿ ರಾಮ ಲಕ್ಷ್ಮಣ ಇಬ್ಬರೇ. ಅಂದ್ರೆ ಸೀತೆ ಕಳ್ಕೊಂಡಾಗ ಅಂತ ಅಂದ್ರೆ ಸರಿ. ಪಾರ್ವತಿ ಇದು ಸ್ವಯಂಭೂ. ಇದು ಪಾರ್ವತಿ ಅಂದ್ರೆ ಇದು ಇದು ಪಾರ್ವತಿ. ಅದು ಕಾಳಭೈರವಿ. ಇದು ಕಾಳಭೈರವ. 12 ಮಹಿನೆ ನೀರು ಬೀಳ್ತಾವ. 12 ತಿಂಗಳು ಈ ತರ ನೀರು ಬೀಳ್ತಾವ. ಇದು ಯಾವ ಊರು ಅಂತ ಬರ್ತದೆ? ಅಳತೆ ಅಂತ ಹೇಳಿ. ಅಳತೆ ಹಾತ್ಮಡಿ ತಾಲೂಕು, ಕೊಲ್ಲಾಪುರ ಜಿಲ್ಲಾ. ಅಳತೆ ಹಾತ್ಕಲಂಗ್ಲ ತಾಲೂಕ ಕೊಲ್ಲಾಪುರ ಜಿಲ್ಲಾ. ಇದು ಮತ್ತೆ ಈ ಗುಡಿದು ವಿಶೇಷತೆ ಏನ್ರಿ? ಮತ್ತೆ ಇಲ್ಲಿ ಇದಕ್ಕೆ ಕಾಯಂ ನೀರು ಇರ್ತಿದ್ವಿ. ಹಾನ್ರಿ. ಮತ್ತೆ ಶ್ರಾವಣದ 1 ತಿಂಗಳ ಜಾತ್ರೆ ಇರ್ತಿದ್. ನಾಗಸ್ವಾಮ, ಹಾನ್ರಿ. ಕಾರ್ತಿಕ್ ಸ್ವಾಮಿ ಇರ್ತಿದ್. ಹಾನ್ರಿ. ಮತ್ತೆ ಮಹಾಶಿವರಾತ್ರಿ.
ಹೌದ್ರಿ काय ಮನುಷ್ಯನಿಗೆ ಕಮ್ಮಿ ಜಾಸ್ತಿ ಇರ್ತಾವ. ಇಲ್ಲಂದ್ರೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಈ ದೇವಸ್ಥಾನಕ್ಕೆ ಇರೋ ವ್ಯತ್ಯಾಸ ಏನಾದ್ರಿ ಮಾಹಿತಿ? ಇತಿಹಾಸ ಅಂದ್ರೆ ಇದು ರಾಮ್ ಕಾಲದಾಗ ಅಂತೀರಿ. ರಾಮಾಯಣದ ರಾಮ್ ಕಾಲ ತ್ರೇತಾಯುಗದ ಸಂಬಂಧಪಟ್ಟದೇನ್ರಿ? ಅಂತಾನ ರಾಮಲಿಂಗ ಹೆಸರು ಬಿದ್ದಿ. ಹೌದೇನ್ರಿ? ಹಾ ಸ್ನೇಹಿತರೆ, ಇದಿಷ್ಟು ನಮ್ಮ ಗುರುವರು ನಮ್ಗೆ ಕೊಟ್ಟಂತ ಮಾಹಿತಿ. ಇದು ರಾಮಾಯಣದಲ್ಲಿ ಇರುವಂತ ತ್ರೇತಾಯುಗಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಸೀತೆಯನ್ನು ಕಳೆದುಕೊಂಡಾಗ ಹುಡುಕಿಕೊಂಡು ಬಂದಾಗ ಇಲ್ಲಿ ಒಂದು ದಿನ ಇದು ಕಿಶನ್ ಇಲ್ಲಿ ತಪಸ್ಸು ಮಾಡಿ ಕಿಶನ್ ಮುಂದೆ ಹೋಗಿದ್ರು ಅನ್ನೋ ಕಾರಣಕ್ಕಾಗಿ ಇದು ರಾಮಲಿಂಗೇಶ್ವರ ದೇವಸ್ಥಾನ ಅಂತಾರೆ. ಇದು ಸ್ವಯಂಭೂ ಲಿಂಗ. ಇದನ್ನ ಶ್ರೀರಾಮಚಂದ್ರ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ಸ್ವಯಂಭೂ ಅಂತ ಹೇಳ್ತಾರೆ. ಇಲ್ಲಿ ಸತತವಾಗಿ 12 ತಿಂಗಳು ಸಹಿತ ನೀರು ಹರಿಯುತ್ತೆ. ಹಾಗೆ ದೇವಸ್ಥಾನದ ಹೊರಗಡೆ ಒಂದಷ್ಟು ವಿಶೇಷವಾದ ಅವನು ತೋರಿಸ್ತೀನಿ. ಸಪ್ತ ಋಷಿಗಳು ಒಂದಷ್ಟು ಇದಾವೆ. ರಾಮಲಿಂಗೇಶ್ವರ ಮಂದಿರದಿಂದ ಹೊರಗೆ ಬಂದು ನಾನೀಗ ಸಪ್ತ ಋಷಿಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು ಸಪ್ತ ಋಷಿಗಳ ದೇವಸ್ಥಾನ. ಬಹುಶಃ ಶಿವನ ದೇವಸ್ಥಾನ ಜೊತೆಗೆ ಸಪ್ತ ಋಷಿಗಳು ಇರುವುದು ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್. ಇಲ್ಲಿ 12 ತಿಂಗಳು ಸತತವಾಗಿ ನೀರಿರುತ್ತೆ. ಸಪ್ತ ಮಹರ್ಷಿಗಳ ಬಗ್ಗೆ ಮಾಹಿತಿ ನೋಡೋಣ. ಕಶ್ಯಪ ಮಹರ್ಷಿಯ ಕಶ್ಯಪ ಮಹರ್ಷಿ ಲಿಂಗ, ಅತ್ರಿ ಮಹರ್ಷಿ ಸಪ್ತ ಋಷಿಗಳನ್ನು ಲಿಂಗ ರೂಪದಲ್ಲಿ ಇಟ್ಟಿದ್ದಾರೆ. ಇದು ಅತ್ರಿ ಮಹರ್ಷಿ ಲಿಂಗ. ಭಾರದ್ವಾಜ ಮಹರ್ಷಿ ಲಿಂಗ. ವಿಶ್ವಾಮಿತ್ರ ಲಿಂಗ. ಕೌಶಿಕನಾಗ ಇದ್ದಂಥ ಒಬ್ಬ ಕ್ಷತ್ರಿಯ ರಾಜ ಸಪ್ತ ಋಷಿಗಳಲ್ಲಿ ಒಬ್ಬರಾಗ್ತಾರೆ ವಿಶ್ವಾಮಿತ್ರರು. ಇವತ್ತು ನಮ್ಮ ದೇಶಕ್ಕೆ ಹೆಸರು ಏನು ಬಂದಿದೆ, ಇವ್ರ ಮೊಮ್ಮಗನ ಹೆಸರೇ ನಮ್ಮ ದೇಶಕ್ಕೆ ಬಂದಿರೋದು ಅಂತ ಕೆಲವರು ಹೇಳ್ತಾರೆ. ಇವರ ಮಗಳು ಶಕುಂತಲೆಯ ಮಗ ಭರತನಿಂದಾಗಿ ಭರತ ಅಂತ ಆಯಿತು. ಗೌತಮ ಮಹರ್ಷಿ, ಜಮದಗ್ನಿ ಮಹರ್ಷಿ, ಜಮದಗ್ನಿ ಮಹರ್ಷಿ ಲಿಂಗ. ಸಪ್ತ ಋಷಿಯಲ್ಲಿ ಕೊನೆಯ ಮಹರ್ಷಿಗಳು ವಸಿಷ್ಠರು. ಶ್ರೀರಾಮಚಂದ್ರನ ಗುರುಗಳು ಅಂತ ಹೇಳ್ಬೋದು. ಸೂರ್ಯವಂಶದ ಕುಲಗುರುಗಳು ವಿಶ್ವಾಮಿತ್ರ ಲಿಂಗ. ಇದು ಸಪ್ತ ಋಷಿಗಳ ಗುಡಿಯನ್ನು ತೋರಿಸಿದ ನಂತರ ಅದರ ಮುಂದ್ಗಡೆನೇ ಇರುವಂಥ ಒಂದು ಕೊಳದನ್ನು ನೋಡೋಣ. ತುಂಬ ಚೆನ್ನಾಗಿದೆ. ಮೊಬೈಲ್ ಬೀಳ್ದಿದ್ರೆ ಸಾಕಪ್ಪ. ಮೀನುಗಳು ಅಷ್ಟು ಚೆನ್ನಾಗಿದಾವೆ. ಮತ್ಸ್ಯಗಳು ಕಲರ್ ಅದಾರಲ್ಲ ಮೀನು. ನಂದೇ ಬಿಂಬ ಕಾಣುತ್ತೆ. ಈ ಋಷಿಗಳ ಗುಡಿಯನ್ನು ಈ ಬಿಂಬದಲ್ಲಿ ಕಾಣೋದೇ ಚೆಂದ ಅನಿಸುತ್ತೆ. ಬಹುಶಃ ಇದು ಅದರ ಉದ್ದೇಶದಿಂದ ಮಾಡಿದಾರೆ ಕಾಣ್ತದೆ. ಆಮೆ ಒಂದು ಬಂದಿದೆ ನೋಡ್ರಪ್ಪ. ಎಷ್ಟು ನೋಡ್ರಿ ಮೀನಿಲ್ಲ ಸಿಕ್ಕಾಪಡಿ. ನದೇ ಬೀಳಕ್ಕಂತದೆ. ಹೋಯ್ತಾ. ಇದು ನೋಡೋಕೆ ಚೆನ್ನಾಗಿ ಅನ್ನಿಸ್ತಾ. ಅಯ್ಯಪ್ಪ, ಇದು ರಾಮಲಿಂಗೇಶ್ವರ ದೇವಸ್ಥಾನದ ಮೇಲ್ಗಡೆ ಬಂದಿದ್ದೇನೆ. ಸುಮ್ಮನೆ ಹಂಗೆ ಎಲ್ಲ ಮೇಲ್ಗಡೆ ಎಲ್ಲ ಆಗಿದ್ದೀನಿ ಅದಾವ ನೋಡ್ಕೊಂಡು ಬಂದ್ಬಿಡೋಣ. ಸ್ವಲ್ಪ ಒಂದು ರೌಂಡ್ ಆಗ್ತೀವಿ.
ಅದೇನು ರಾಮಲಿಂಗೇಶ್ವರ ಆಗಲೇ ತೋರಿಸಿಲ್ಲ ಅದ ಜಾಗ. ನನಗೆ ಯಾವ ಕಡೆ ಹೆಂಗೆ ಬರೋಕೆ ಗೊತ್ತಿಲ್ಲ, ಒಟ್ಟು ಬಂದ್ಬಿಟ್ಟೆ ಒಟ್ಟು. ಯಾರ್ಯಾರ ಕ್ಷೇತ್ರದ ಮಹಾರಾಜರು ಅದಾರು ಅವ್ರದ್ದೊಂದು ಗುಡಿ ಐತಿ. ಇದೇ ಜಾಗದಾಗ ನೋಡ್ರಪ್ಪ ದೇವ್ರ ಗುಡಿ ಇದ್ದದ್ದು. ನೋಡ್ರಿ ಇಲ್ಲಿ ಮ್ಯಾಲಕ್ಕೆ ಹೋಗಿ ಇಷ್ಟು ಗಿಡ ಐತಿ, ಅಲ್ಲಿ ತಳ ನೀರು ಆಮೇಲೆ ಸೇರ್ತಿದೆ. ಅಲ್ಲಿ ದೇವಸ್ಥಾನ ಐತೆ ಮೇಲೆ ಯಾವ್ದು ರೀ ದೇವಸ್ಥಾನ ಇದೆ? ಮಂದಿರ ಬೌದ್ಧ ರೀ. ಹಳೆ ಕಾಲ ಕಟ್ಟಡಗಳು ಅದಾವ ಒಂದಷ್ಟು. ಬಹುಶಃ ಆಗಿನ ಕಾಲ ರಾಜರು ಯಾರೋ ಬಹುಶಃ ಇಲ್ಲಿ ಜನ ವಸ್ತಿ ಇದ್ದವ್ರಿಗೆ ಅನುಕೂಲ ಆಗ್ಲತ್ತೆ ಮಾಡಿದಾರೆ ಕಾಣ್ತೈತಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಮನುಷ್ಯ ಒಂಥರ ಸಮಾಧಾನ ಆಯಿತು. ಸಪ್ತ ಋಷಿಗಳು, ರಾಮಲಿಂಗೇಶ್ವರ, ಒಳ್ಳೆಯ ಒಂದು ಅನುಭವ. ಇಲ್ಲಿ ಬಂದ ಕೂಡಲೇ ಏನೋ ಒಂಥರ ಫುಲ್ ಯಾವುದೋ ಒಂದು ವಿಶೇಷ ಸ್ಥಳಕ್ಕೆ ಬಂದು ಅನಿಸ್ತೈತಿ. ಯಾಕಂದರೆ ಅಷ್ಟು ಸುಂದರವಾದಂಥ ಸ್ಥಳ. ಇಲ್ಲಿ ಬಹುಶಃ ಇಲ್ಲಿ ವಸ್ತಿ ಇರೋಕ್ಕೆ ಅನುಕೂಲ ಇಟ್ಕೊಂಡೈತೆ ನೋಡ್ರಿ ಇಷ್ಟ. ಹಾಗೆ ಇಲ್ಲೊಂದಷ್ಟು ಗೋವುಗಳನ್ನು ಅದಾವು. ನಾ ಏನು ತಂದೆ ತಿನ್ನಾಕ ನಿಮಗೆ ನೀವು ಇದ್ದದ್ದು ಗೊತ್ತಿಲ್ಲ ನನಗೆ. ದಟ್ಟವಾದ ಕಾಡು ಅಡ್ಡಿಲ್ಲ. ಸಹ್ಯಾದ್ರಿ ಘಟ್ಟ ಇರೋದಂದರೆ ಸ್ವಲ್ಪ ಕಾಡದ್ದೇ ಇರುತ್ತೆ. ಹಾಗೆ ಇದು ಇದೆ. ಇಲ್ಲಿ ಒಂದು ಯಾವುದೋ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಗೊತ್ತಿಲ್ಲ ಯಾವುದೋ ಇದು ಫಸ್ಟ್ ಟೈಮ್ ನಾನು ಬಂದದ್ದು. ಇಲ್ಲಿ ಯಾರು ಪರಿಚಯನೂ ಇಲ್ಲ ನನಗೆ. ನಾವೇ ನೋಡೋದು ಯಾವುದೋ ಅಂದಾಜು ಮಾಡ್ಕೋತ ಹೇಳ್ಕೊತ ಹೋಗೋದು ನಿಮ್ಮ ಕತೆ. ಅದು ರಾಮಲಿಂಗೇಶ್ವರ ಬಗ್ಗೆ ಒಂದು ಸ್ವಲ್ಪ ಅಲ್ಲಿ ಒಂದು ಯೂಟ್ಯೂಬ್ದಾಗ ನಾನು ಅಕಸ್ಮಾತ್ ಯಾರ್ದೊಬ್ಬರು ನೋಡಿದ್ದೆ. ಸ್ನೇಹಿತರೆ, ತ್ರೇತಾಯುಗಕ್ಕೆ ಸಂಬಂಧಪಟ್ಟಂಥ ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ಕೊಲ್ಹಾಪುರ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆ ಹಾತಕಲ್ಲಂಗ ತಾಲೂಕಿನ ಅಳತೆ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನ ಬಗ್ಗೆ ಸಾಕಷ್ಟು ವಿವರಗಳನ್ನು ನೀಡಿದ್ದೀನಿ. ಸಪ್ತ ಋಷಿಗಳ ಬಗ್ಗೆನೂ ಒಂದಷ್ಟು ಗುಡಿಯುವುದು ಬಳಿಲಿರುವಂಥ ಮಾಹಿತಿಯನ್ನು ನೀಡಿದ್ದೀನಿ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಇದು ತುಂಬ ಅಪರೂಪವಾದಂಥ ಮತ್ತು ಸುಂದರವಾದಂಥ ಪ್ರಾಕೃತಿಕ ಒಳ್ಳೆ ಇದ್ದಂಥ ಸ್ಥಳ. ದಯವಿಟ್ಟು ಇಂಥ ಪುಣ್ಯಕ್ಷೇತ್ರಕ್ಕೆ ಬರಬೇಕು. ಹಾಗೆ ಬಂದಾಗ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ಬಳಸುವಂಥ ಕಡಿಮೆ ಮಾಡಿ. ಹಾಗೆ ಧರ್ಮಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದಾಗುವಂಥ ಈ ರೀತಿಯಲ್ಲಿ ಮತ್ತು ವೇಷದಲ್ಲಿ ಇರಬೇಕು. ಆಮೇಲೆ ಧರ್ಮ ಮತ್ತು ಬೇರೆ ಯಾವುದು ಮಾಡಬೇಡ್ರಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾವು ಪುಣ್ಯಕ್ಷೇತ್ರಕ್ಕೆ ಬಂದಾಗ ಪುಣ್ಯಕ್ಷೇತ್ರದಲ್ಲಿ ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು. ಯಾವುದೋ ಥರದ ಬಟ್ಟೆನೋ ಅಥವಾ ಯಾವುದೋ ಇದನ್ನು ಮಾಡ್ಕೊಂಡು ಬರಬಾರ್ದು. ಆದರೆ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಒಳ್ಳೆಯ ಬಟ್ಟೆ ಮತ್ತು ಒಳ್ಳೆಯ ನಡತೆಯಿಂದ ಇರಬೇಕು. ಇದು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೊಂದು ಮನವಿ ಮಾಡ್ತೀನಿ. ಇದು ಈ ಯೂಟ್ಯೂಬ್ ಚಾನಲ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದ.